ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈ ದಿನ ನಾವು ದೇವನುಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಹರಿಹರನ ಕಾವ್ಯವನ್ನು ಚರ್ಚೆ ಮಾಡೋಣ. ಸೃಷ್ಟಿಯಲ್ಲಿ ಭಿನ್ನ ಭೇದಗಳು ಇರೋದಿಲ್ಲ. ಮನುಷ್ಯನಲ್ಲಿ ಈ ತಾರತಮ್ಯಗಳು ಅನ್ನುವಂಥದ್ದು ಸೃಷ್ಟಿಯಾಗಿರ್ತವೆ. ಇಲ್ಲಿ ಆಳು ಅರಸ ಅನ್ನುವಂಥದ್ದು, ಉಚ್ಚ ನೀಚ ಅನ್ನುವಂಥದ್ದು, ಬಡವ ಬಲ್ಲಿದ ಅನ್ನುವಂಥದ್ದು, ಈ ಮುಂತಾದ ವರ್ಗಭೇದಗಳನ್ನು ಆಧುನಿಕ ಸಮಾಜವನ್ನು ಅತಿಯಾಗಿ ಕಾಡುವಂತಹ ಪ್ರಮುಖವಾದ ಅಂಶಗಳು. ಇಂತಹ ತಾರತಮ್ಯವನ್ನು ಮೀರಿ ನಿಲ್ಲಲಿಕ್ಕೆ ಅನೇಕ ಪ್ರಾಚೀನ ಕಾವ್ಯಗಳು ನಮಗೆ ಉದಾಹರಣೆಯಾಗಿ ಸಿಗುತ್ತವೆ. ಅಂತಹ ಉದಾಹರಣೆಗಳಲ್ಲಿ ಈ ದೇವನುಲಿದನ ಕುಲವೇ ಸತ್ಕುಲಂ ಅನ್ನುವಂಥದ್ದು ಕೂಡ ಒಂದಾಗಿದೆ. ಈ ಪದ್ಯದ ಮೊದಲ 10 ಸಾಲುಗಳು ಹೀಗಿವೆ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು, ಈಶ ಭಕ್ತ ವ್ರಜಕ್ಕೆ ನಿಜ ಸುಖ ನಿವಾಸವದು. ಬೆಳೆ ಇಲ್ಲ ದಿಳೆ ಇಲ್ಲ, ಬನವಿಲ್ಲ ದೂರಿಲ್ಲ, ನೆಳಲ ತಂಪಿಲ್ಲ ದಾರವೇ ಇಲ್ಲದ ಎಡೆ ಇಲ್ಲ. ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ, ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ಹರಿದಳ ದೇಶದೊಳು ಹರಭಕ್ತಿ ರಸದಂತೆ, ಧರಣಿ ತಳಕ್ ಅಮೃತ ವಿಮಲ ವಾರಿದಿಯಂತೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ, ಸಂತತಂ ಕರಿಕಾಲ ಚೋಳನೆಂಬಾನೃಪಂ. ಅಂದರೆ ಶ್ರೀ ಶಿವನ ಸಜ್ಜೆ ಅಂತಂದರೆ ನೆಲೆ ಅನ್ನುವಂಥದ್ದು. ಈ ಶಿವನ ಸಜ್ಜೆ ಎನಿಸುವ ಚೋಳ ದೇಶ ಏನಿದೆಯಲ್ಲ, ಅದು ಶ್ರೀ ಶಿವನ ನೆಲೆಯಾಗಿದೆ. ಈ ಚೋಳ ದೇಶ ಎನ್ನುವಂಥದ್ದು ಶಿವನ ಬೀಡಾಗಿದೆ. ಅಲ್ಲಿ ಈಶ ಭಕ್ತ ವ್ರಜಕ್ಕೆ ನಿಜ ಸುಖ ನಿವಾಸವದು. ಅಂದರೆ ನಿಜವಾಗಿಯೂ ಕೂಡ ಅದು ಶಿವಭಕ್ತರಿಗೆ ಒಂದು ವ್ರಜ ಅಂದರೆ ಸಮೂಹ ಅಂತೇಳಿ, ಈ ಶರಣರ ಬಳಗಕ್ಕೆ ಆ ಚೋಳ ದೇಶ ಏನಿದೆಯಲ್ಲ ಅದೊಂದು ಸುಖದ ನಿವಾಸವಾಗಿದೆ, ಸುಖದ ಮನೆಯಾಗಿದೆ ಅಂತೇಳಿ. ಇಂತಹ ದೇಶದಲ್ಲಿ ಬೆಳೆ ಇಲ್ಲದ ಇಳೆ ಇಲ್ಲ, ಬನವಿಲ್ಲದ ಊರಿಲ್ಲ, ಬೆಳೆಯೇ ಇಲ್ಲದ ಭೂಮಿ ಇಲ್ಲ. ಇಳೆ ಅಂತಂದರೆ ಭೂಮಿಯೇ ಇಲ್ಲ. ಬನ ಅಂದರೆ ವನ ಕಾಡು, ಅರಣ್ಯವಿಲ್ಲದ ಊರುಗಳೇ ಇಲ್ಲ. ನೆಳಲ ತಂಪಿಲ್ಲ ದಾರವೇ ಇಲ್ಲದ ಎಡೆ ಇಲ್ಲ. ಎಲ್ಲ ಕಡೆ ತಂಪಿದೆ, ಆರವೇ ಅಂದರೆ ಉದ್ಯಾನವಿದೆ, ನೆರಳಿನ ತಂಪಿದೆ. ಉದ್ಯಾನವೇ ಇಲ್ಲದಂತಹ ಜಾಗವೇ ಇಲ್ಲ, ಎಲ್ಲ ಕಡೆನೂ ಉದ್ಯಾನವನ ಇದೆ. ಇಂತಹ ನಾಡಿನಲ್ಲಿ ಕಾವೇರಿ ಅನ್ನುವಂಥವಳು ಹರಿದಿದ್ದಾರೆ. ಆಕೆ ಸೋಂಕಿದರೆ ಪಾಪಮಂ ಸೋವೇರಿ. ಆ ಪಾಪ ಎಲ್ಲವೂ ಕೂಡ ನಾಶವಾಗುವಂಥದ್ದು, ಇಲ್ಲವಾಗುವಂಥದ್ದು. ಈ ಪವಿತ್ರ ನದಿಯಲ್ಲಿ ಮಿಂದೆದ್ರೆ ನಮಗೆ ಪಾಪ ನಿವಾರಣೆ ಆಗುತ್ತೆ ಅನ್ನುವಂತಹ ಒಂದು ತೀರ್ಥ ಸ್ನಾನ ಅಂತೀವಲ್ಲ, ಹಾಗೆ ಈ ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ, ಕಾವೇರಿ ಸಕಲವನ್ನು ಕಾಪಾಡುವವಳು ಅಂತೇಳಿ, ಕಾಪಾಡುವವಳು, ಸಕಲ ಸಸ್ಯಾಳಿಯನ್ನು ಕಾಪಾಡುವಂಥವಳು ಕಾವೇರಿ. ಹರಿದಳ ದೇಶದಳು ಹರಭಕ್ತಿ ರಸದಂತೆ. ಇಂತಹ ಕಾವೇರಿ ನದಿ ಎನ್ನುವಂಥದ್ದು ಹೇಗೆ ಹರಿದಾಳೆ ಅಂತಂದರೆ, ಹರನ ಭಕ್ತಿಯ ರಸವೇ ಆಗಿ ಹರಿದಿದೆ ಅನ್ನುವ ರೀತಿಯಲ್ಲಿ ಆ ಕಾವೇರಿ ನದಿ ಹರಿದಿರುವಂಥದ್ದು ಒಂದು ಉದಾಹರಣೆಯನ್ನು ಕೊಡ್ತಾನೆ. ಅಂತಹ ಪವಿತ್ರ ನದಿ ಹರಿದಿದ್ದಾಳೆ. ಹರಭಕ್ತಿಯ ರಸವನ್ನೇ ಈ ಜನಸಮೂಹಕ್ಕೆ ಆಕೆ ಏನು ಮಾಡಿದ್ದಾಳೆ ಅಂತ ಹೇಳಿದ್ರೆ ಬಿತ್ತಿದ್ದಾಳೆ ಅನ್ನುವಂಥದ್ದು. ಧರಣಿ ತಳಕ್ ಅಮೃತ ವಿಮಲ ವಾರಿದಿಯಂತೆ. ಧರಣಿ ಅಂತಂದರೆ ಭೂಮಿ, ಆ ಭೂಮಿಯ ತಳಕ್ಕೆ ಅಮೃತ ವಿಮಲ ವಾರಿದಿ ಅಂದರೆ ಅಮೃತದ ಸಮುದ್ರವೇ ಹರಿಯುವ ಹಾಗೆ ಆಕೆ ಹರಿದಿದ್ದಾಳೆ ಅಂತೇಳಿ ಇಲ್ಲಿ ಕಾವೇರಿಯ ಒಂದು ಕಲ್ಪನೆಯನ್ನು ಈ ರೀತಿಯಾಗಿ ಚಿತ್ರಿಸಿರುವಂಥದ್ದು ಅಥವಾ ವಿವರಿಸಿರುವಂಥದ್ದು. ಈ ಹರನ ಭಕ್ತಿ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತೆ ಅಂತ ಹೇಳಿದ್ರೆ ಚಿರಂಜೀವಿಯ ಕಡೆಗೆ ಕೊಂಡೊಯ್ಯುತ್ತದೆ. ಸೊ ಇಂತಹ ದೇಶದೊಳಗೆ ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ, ಇಂತಹ ದೇಶವನ್ನು, ಈ ಶಿವನ ನೆಲೆಯಾಗಿರುವಂತಹ ದೇಶವನ್ನು ಪಾಲಿಸಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಒಬ್ಬ ಭೂಮಿಪ ಇದ್ದಾನೆ, ಒಬ್ಬ ರಾಜ ಇದ್ದಾನೆ. ಸಂತತಂ ಕರಿಕಾಲ ಚೋಳನೆಂಬಾನೃಪಂ. ಸತತವಾಗಿ ನಿರಂತರವಾಗಿ ಕಾಪಾಡುವಂಥವನು ಕರಿಕಾಲ ಚೋಳನೆನ್ನುವಂತಹ ರಾಜ ಇದ್ದಾನೆ ಅಂತೇಳಿ ಮುಂದಿನ ಸಾಲುಗಳು ಹೀಗಿವೆ. ಕರಿಕಾಲ ಚೋಳನೊಪ್ಪುವ ರಾಜಧಾನಿಯೊಳು ವಾಚಾಮಗೋಚರ ವದನ್ ಎನಿಸಿದಂತಪ್ಪ ಅವನಿಯೊಳ್ ಜಾತಿ ಮಾದಾರ ಚೆನ್ನನೆಂಬ ನಾಮಂ ತನಗೆ. ಓತಿರ್ಪುದನ್ವರ್ಥವಾಗಿ ಮೆರೆ ದುರ್ವರಗೆ
ಇರ್ದು ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ ಸಾರ್ದು ಶಿವಭಕ್ತಿಯಂ ಬಿರಿದಿಚ್ಚೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಮಂ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನ್ ಎಡೆಗೊಂಡ ನೊಲಿದಂದು ಕಂಪಣದ ಹುಲ್ಲ ಕಾಯಕವನ್ನೇ ಮರೆ ಮಾಡಿ ಹೆಂಪಿಂದೆ ಶಿವನನ್ ಅರ್ಚಿಸುತ್ತಿಪ್ಪ ನೊಡಗೂಡಿ. ಅಂದರೆ ಇಲ್ಲಿ ಈ ಕರಿಕಾಲ ಚೋಳನ ಒಪ್ಪುವ ರಾಜಧಾನಿಯಲ್ಲಿ, ಅಂದರೆ ಕರಿಕಾಲ ಚೋಳನು ಇದ್ದಂಥ ರಾಜಧಾನಿಯಲ್ಲಿ ವಾಚಾಮಗೋಚರ ಅಂದರೆ ಮಾತಿನಲ್ಲಿ ಹೇಳಲಿಕ್ಕೆ ಆಗದಿರುವಂತಹ, ಮಾತಿಗೆ ಸಿಲುಕದಿರುವಂತಹ, ಮಾತಿಗೆ ಹೇಳದಿರುವಂತಹ, ನೋಡಿಯೇ ಅನುಭವಿಸಬೇಕು ಅನ್ನುವ ಹಾಗೆ ಸಮೃದ್ಧವಾಗಿದ್ದಂತಹ ನಾಡಿನಲ್ಲಿ ಚೋಳ ರಾಜ ಆಳ್ತಾ ಇದ್ದಾನೆ. ಆ ಚೋಳ ರಾಜ ಆಳ್ತಿದ್ದಂಥ ಅದು ದೇಶ ಅವನ ರಾಜಧಾನಿಯಾಗಿತ್ತು. ಚೋಳ ರಾಜನ, ಕರಿಕಾಲ ಚೋಳನ ರಾಜಧಾನಿಯಾಗಿತ್ತು. ಅಂತಹ ಅವನಿಯಲ್ಲಿ, ಅವನಿ ಅಂತಂದರೆ ಭೂಮಿ, ನೆಲ, ಅಂತಹ ನೆಲದಲ್ಲಿ ಜಾತಿಯಲ್ಲಿ ಮಾದಾರ ಚೆನ್ನನೆಂಬ ಜಾತಿಯಿಂದ ಮಾದಾರ ಜಾತಿಗೆ ಸೇರಿದವನು. ನಾವು ಈಗಾಗಲೇ ಹೇಳ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ, ಹರಿಹರನಿಗೆ ಆಳು ಅರಸ ಎನ್ನುವಂಥದ್ದೇನಿಲ್ಲ, ಅವನಿಗೆ ಯಾವುದೇ ಭೇದ ಭಾವಗಳಿಲ್ಲ ಅನ್ನುವಂಥದ್ದನ್ನು ನಾವು ಆರಂಭದಲ್ಲಿಯೇ ನೋಡಿದ್ವಿ. ಅಂದರೆ ಈ ಹರಿಹರನಿಗೆ ಆಳು ಅರಸ ಎನ್ನುವಂಥ ಭೇದ ಇರೋದಿಲ್ಲ. ನಿಜಭಕ್ತನಾದವನಿಗೆ ಅವರೆಲ್ಲರನ್ನೂ ಚಿತ್ರಿಸ್ತಾ ಹೋಗ್ತೀನಿ ಅಂತೇಳಿ ಹೇಳಿರ್ತಾನೆ ಆತ. ಹಾಗೆ ಈ ಭಕ್ತಿಗೆ ಆಳು ಅರಸು ಎನ್ನುವಂತಹ ತಾರತಮ್ಯ ಇಲ್ಲ ಎನ್ನುವುದನ್ನು ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಈ ಜಾತಿಯಲ್ಲಿ ಮಾದಾರ ಜಾತಿಗೆ ಸೇರಿದವನು, ಆ ಕಾಲಕ್ಕೆ ಅದನ್ನು ಕೆಳಜಾತಿ ಅಂತೇಳಿ ಹೇಳ್ತಾ ಇದ್ದಂತಹ ಒಂದು ಜಾತಿ ವ್ಯವಸ್ಥೆ. ಸೊ ಅಂತಹ ಜಾತಿಯ ಚೆನ್ನನಿಗೆ ಓತಿರ್ಪುದನ್ವರ್ಥವಾಗಿ ಮೆರೆ ದುರ್ವರೆಗೆ, ಓತಿರ್ಪುದನ್ವರ್ಥವಾಗಿ ಮೆರೆ ದುರ್ವರೆಗೆ, ಉರ್ವ ಅಂತಂದರೆ ಭೂಮಿ, ಆ ಭೂಮಿಯಲ್ಲಿ ತಾನು ಬದುಕ್ತಾ ಇದ್ದಂತಹ ರೀತಿಗೆ ವಿರುದ್ಧವಾಗಿ ಅನ್ವರ್ಥವಾಗಿ ಮೆರಿತಾ ಇದ್ದಾನೆ. ಈ ಭೂಮಿಯಲ್ಲಿ ಅವನು ಭಕ್ತ ಅಂತ ಕರೆಸಿಕೊಳ್ಬೇಕಾದ್ರೆ ಆ ಭಕ್ತಿಗೆ ಅನುಗುಣವಾಗಿ ಬದುಕ್ತಾ ಇದ್ದಾನೆ. ಭಕ್ತ ಅನ್ನುವ ರೀತಿಯಲ್ಲಿ ಬದುಕ್ತಾ ಇಲ್ಲ ಅವನು. ಅಂದರೆ ಜನಕ್ಕೆ ಹೇಗೆ ಬದುಕ್ತಾ ಇದ್ದಾನೆ ಅಂತಂದರೆ, ಅವನು ಆ ಶಂಕರನ ಗುಪ್ತಾರಾಧನೆಯನ್ನೇ ನೆಚ್ಚಿ ಹೇಗೆ ಬದುಕ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಶಿವನ ಗುಪ್ತ ಆರಾಧನೆಯಲ್ಲಿಯೇ ತೋರಿಕೆ ಆಗದ ರೀತಿಯಲ್ಲಿ, ಈ ಯಾಕೆ ಬೇಕು ತೋರಿಕೆ ಅನ್ನುವಂಥದ್ದು ಅನ್ನುವ ರೀತಿಯಲ್ಲಿ, ಈ ವೈಭವ ಯಾಕೆ ಬೇಕು ಅನ್ನುವಂಥ ರೀತಿಯಲ್ಲಿ ಆ ಚೆನ್ನ ಅನ್ನುವಂಥವನು ಆ ನಾಡಿನಲ್ಲಿ ಬದುಕ್ತಾ ಇದ್ದಾನೆ. ಚೆನ್ನನಂಬುವನು ಇದ್ದಾನೆ, ಗುಪ್ತ ಭಕ್ತಿಯನ್ನೇ ನೆಚ್ಚಿಕೊಂಡು ಬದುಕ್ತಾ ಇದ್ದಾನೆ. ಅಂದರೆ ಈ ದಿನಾ ದೇವಸ್ಥಾನಕ್ಕೆ ಹೋಗ್ತಾನೆ, ಪೂಜೆ ಮಾಡ್ತಾನೆ ಅಂತೇಳಿ ಈ ಥರದ ಸಂಗತಿಗಳಿಲ್ಲ. ಏನು ಅಂತ ಹೇಳಿದ್ರೆ, ಅದಕ್ಕೆ ಗುಪ್ತ ಆರಾಧನೆಯನ್ನೇ ತನ್ನ ಮನಸ್ಸಿನಲ್ಲಿ ಶುದ್ಧವಾಗಿರುವಂಥ, ಆ ಮನಸ್ಸಿನಿಂದ ಮಾಡುವಂಥ ನಿರ್ಮಲವಾದ ಭಕ್ತಿಯನ್ನೇ ನೆಚ್ಚಿಕೊಂಡು ಅವನು ಬದುಕ್ತಾ ಇದ್ದಾನೆ ಅಂತೇಳಿ. ಸಾರ್ದು ಶಿವಭಕ್ತಿಯಂ ಬಿರಿದಿಚ್ಛೆಗೆ ಮೆಚ್ಚಿ, ಗುಪ್ತ ಭಕ್ತಿಯಿಂದ ಸಾರ್ದು ಅಂತಂದರೆ ಸಾರಿದ, ಶಿವಭಕ್ತಿಗೆ ಅವನು ಬಿರಿದ ಇಚ್ಛೆಗೆ ಮೆಚ್ಚಿದ್ದಾನೆ. ಅವನು ಎಂತಹ ಭಕ್ತಿಯನ್ನು ಮೆಚ್ಚಿಕೊಂಡಿದ್ದಾನೆ ಅಂತಂದರೆ, ಆ ಶಿವನ ಭಕ್ತಿಯನ್ನು ಮೆಚ್ಚಿಕೊಂಡು ಬದುಕ್ತಾ ಇದ್ದಾನೆ. ಅವನಿಗೆ ಅದರೊಳಗಡೆನೇ ಸಂತೋಷವಿದೆ ಅನ್ನುವಂಥದ್ದು. ಕೆಲವರಿಗೆ ಕೆಲವು ರೀತಿಯಲ್ಲಿ ಸಂತೋಷಗಳು ಸಿಗ್ತವೆ. ಹಾಗೆ ಈ ಆರಾಧನೆಗಳನ್ನು ಮಾಡ್ತಾ ಇರುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಕೆಲವರು ಯಾವುದನ್ನು ಅನುಸರಿಸದೇ ಆರಾಧನೆ ಮಾಡ್ತಾರೆ. ಅಂಥವರಿಗೆ ಭಗವಂತ ಒಲಿದೇನಿದೆ ಬೇರೆ ಬೇರೆ ನೆಲೆಯಲ್ಲಿ ಒಲಿತಾನೆ ಅನ್ನುವಂಥದ್ದು. ಇಲ್ಲಿ ಶಿವನಿಗೆ ತಾನು ಮೆಚ್ಚಿಕೊಂಡಂತಹ ಗುಪ್ತ ಭಕ್ತಿ ಏನಿದೆಯಲ್ಲ, ಆ ಗುಪ್ತ ಭಕ್ತಿಯನ್ನೇ ನೆಚ್ಚಿಕೊಂಡು ಅವನು ತನ್ನ ಮನಸ್ಸು ಬಿರಿದಿದೆ, ತನ್ನ ಮನಸ್ಸು ಬೀರಿದ ಇಚ್ಛೆಗೆ ಮೆಚ್ಚಿಕೊಂಡಿರುವಂಥದ್ದನ್ನು, ಆನಂದವನ್ನು ಪಡ್ತಿರುವಂಥದ್ದನ್ನು ನಾವಿಲ್ಲಿ ಕಾಣುವಂಥದ್ದು. ಭಕ್ತ ಚೋಳನ ತುರಂಗಮಂ ಬದುಕಬೇಕೆಂದು, ಈ ಭಕ್ತ ಏನಿದ್ದಾನಲ್ಲ ಚೆನ್ನ, ಅವನ ಆ ಚೋಳ ರಾಜನ ತುರಂಗ ಅಂದರೆ ಕುದುರೆ, ಆ ಕುದುರೆ ಬದುಕಬೇಕಂತೇಳಿ ಯುಕ್ತಿಯಿಂ ಕಾಯಕಮ ನೆಡೆಗೊಂಡು ಒಲಿದಂದು. ಈ ಹಿಂದೆ ನಾವು ಚರ್ಚೆ ಮಾಡಿದ್ವಿ ಏನು ಅಂತ ಹೇಳಿದ್ರೆ, ಈ ವಚನಗಳಲ್ಲೆಲ್ಲ ಕೇಳಿರ್ತೀರಿ ನೀವು, ಕಾಯಕವೇ ಕೈಲಾಸ ಅನ್ನುವಂಥದ್ದು. ಇಲ್ಲಿ ಅವರಿಗೆ ಕಾಯಕ ಅನ್ನುವಂಥದ್ದು ಬಿಟ್ಟು ಬೇರೆ ಬದುಕಿರಲಿಲ್ಲ. ಆ ಕಾಯಕದ ಮುಖಾಂತರನೇ ಏನನ್ನು ಕಾಣಬೇಕು ಅಂತ ಹೇಳಿದ್ರೆ, ಶಿವನನ್ನು ಕಾಣುವಂಥದ್ದು, ಭಗವಂತನನ್ನು ಕಾಣುವಂಥದ್ದು, ಆರಾಧಿಸುವಂಥದ್ದು. ಹಾಗೆ ಇಲ್ಲಿ ಶರಣರು ಸರಳವಾಗಿ ಹೇಳಿರುವಂಥದ್ದು ಏನಿದೆಯಲ್ಲ, ನಾವು ಆ ಶರಣರ ಬದುಕು ಎಷ್ಟು ವಿಶಿಷ್ಟವಾಗಿತ್ತು ಅಂತ ಹೇಳಿದ್ರೆ, ತಾವು ಮಾಡುವ ಕೆಲಸಗಳನ್ನು ಪ್ರಧಾನವಾಗಿ ಮಾಡಬೇಕಷ್ಟೆ. ತಾವೇನು ಕೆಲಸ ಮಾಡ್ತಾ ಇರಲ್ಲ ಅದನ್ನು ಮುಖ್ಯವಾಗಿ ಮಾಡಬೇಕು.
ಭಕ್ತ ಚೋಳ ಕೂಡ ಹಾಗೆ. ಇಲ್ಲಿ ಆ ಚೋಳ ಆ ತುರಂಗ ಬದುಕಬೇಕು ಅಂತೇಳಿ, ಆ ಕುದುರೆ ಬದುಕಬೇಕಂತೇಳಿ ಆ ಕರಿಕಾಲ ಚೋಳನಿಗೆ ಆ ಒಂದು ತುರಗ ಅಂದರೆ ಕುದುರೆ ಇತ್ತು. ಆ ಕುದುರೆಗೆ ಬದುಕಬೇಕನ್ನುವಂತಹ ಯುಕ್ತಿಯಿಂದ ಕಾಯಕವನ್ನು ಮಾಡ್ತಾ ಇದ್ದಾನೆ. ಯಾವುದು ಆ ಕಾಯಕ? ಯಾವ ಕಾಯಕವನ್ನು ಒಲಿದು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಕಂಪಣದ ಹುಲ್ಲ ಕಾಯಕವನ್ನು. ಕಂಪಣ ಅಂತಂದರೆ ಮೇವು. ಆ ಕುದುರೆಗೆ ಮೇವು ತರುವ, ಹುಲ್ಲನ್ನು ತರುವಂತಹ ಬದುಕು. ಆ ಕುದುರೆ ಬದುಕಬೇಕು, ಇವನು ಕಾಯಕನು ನಡಿಬೇಕು ಅನ್ನುವಂಥದ್ದು. ಅದಕ್ಕೆ ಮೇವನ್ನು ತಂದು ಕೊಡುವಂತಹ ಕೆಲಸವನ್ನು, ಕಾಯಕವನ್ನು ಈತ ಮಾಡ್ತಾ ಇದ್ದಾನೆ. ಆ ಕೆಲಸವನ್ನು ಮಾಡುವುದರ ಜೊತೆಗೆ ಅದನ್ನು ಮರೆ ಮಾಡಿ ಹೆಂಪಿಂದೆ ಶಿವನನ್ನು ಅರ್ಚಿಸುತ್ತಿಪ್ಪನೊಡಗೂಡಿ, ಅಂದರೆ ಈ ಶಿವನನ್ನು ಅರ್ಚನೆ ಮಾಡ್ತಾ ಇದ್ದಾನೆ, ಪೂಜಿಸ್ತಾ ಇದ್ದಾನೆ. ತಾನು ಮಾಡುವ ಕಾಯಕವನ್ನು ಮರೆ ಮಾಡಿ ಶಿವನನ್ನು ಪೂಜಿಸ್ತಾ ಇದ್ದಾನೆ. ಹೇಗೆ ಪೂಜಿಸ್ತಾ ಇದ್ದಾನೆ ಅಂತಂದರೆ ಹೆಂಪಿಂದೆ, ಅಂದರೆ ಹೆಮ್ಮೆಯಿಂದ ಅದನ್ನು ಪೂಜಿಸ್ತಾ ಇದ್ದಾನೆ. ಅಂದರೆ ಹೊರ ಜಗತ್ತಿಗೆ ಕಾಣಿಸದೆ ತನ್ನ ಒಳಗಡೆನೆ ಎಲ್ಲಿಯೂ ಕೂಡ ಆಡಂಬರವಿಲ್ಲದ ಹಾಗೆ ತನ್ನ ಅಂತರಂಗದೊಳಗಡೆ ಭಗವಂತನನ್ನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸ್ಮರಿಸ್ಕೊಳ್ತಾ ಇದ್ದಾನೆ, ಗುಪ್ತ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಸೊ ಇಂತಹ ಗುಪ್ತ ಭಕ್ತಿಯ ಭಕ್ತನ ಕುರಿತಾಗಿ ಮತ್ತೆ ಮುಂದೆ ಏನಿದೆ ಅಂತ ಹೇಳಿದ್ರೆ, ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೋಂಪು. ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು. ತಿಲದ ತೈಲದಿ ತೆರದೆ, ಕಾಷ್ಟದಗ್ನಿಯ ತೆರದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ. ಅರಿಯದಂತೊಳಗೆ ಲಿಂಗಾರ್ಚನೆಯಲಿಪ್ಪ, ಅರಿವಂತೆ ಹೊರಗೆ ಕುಲ ಧರ್ಮ ಕರ್ಮದೊಳಿಪ್ಪ. ಉದಯ ಸಮಯದೊಳೆದ್ದು ಕಾಂತಾರದೊಳು ಪೊಕ್ಕು, ರಾಗದಿ ನಿರ್ಮಳ ನದಿ ತೀರದೊಳ್ಪೊಕ್ಕು. ನುಣ್ಮಳಲ ದಿಂಟೆಯೊಳು ತಳಿರ ಹಸೆಯಂ ಹಾಸಿ, ಕಣ್ಮನ ವನವ ಭತ್ತಲು ನಿಲ್ಲಿಸಿ ಕೈವೀಸಿ. ಈ ಮುಂದಿನ ಸಾಲುಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ ನೋಡಿ, ಒಳಗೆ ಭಕ್ತಿಯ ತಂಪಿತ್ತಂತೆ, ಹೊರಗೆ ಜನ್ಮದ ಸೋಂಪಿತ್ತಂತೆ. ಸೋಂಪು ಅಂತ ಹೇಳಿದ್ರೆ ಸೊಗಸು ಅಂತ. ಏನು ಜನ್ಮದ ಸೊಗಸು ಅಂತ ಹೇಳಿದ್ರೆ, ಈ ಕೋಟ್ಯಾನುಕೋಟಿ ಜೀವರಾಶಿಗಳಲ್ಲಿ ಈ ಮನುಷ್ಯ ಜನ್ಮ ಅನ್ನುವಂಥದ್ದೇನಿದೆಯಲ್ಲ, ಅದು ಅತ್ಯಂತ ಶ್ರೇಷ್ಠ ಅನ್ನುವಂಥ ಒಂದು ನಂಬಿಕೆ. ಸೊ ಇಂಥದ್ದೊಂದು ಜನ್ಮವನ್ನು ಪಡೆದಿದ್ದರಿಂದ ಅದರ ಸೊಗಸಿನಿಂದ ಮನಸ್ಸಿನ ಒಳಗೆ ಭಕ್ತಿಯ ತಂಪಿದೆ. ಯಾರಲ್ಲಿ ಅಂತ ಹೇಳಿದ್ರೆ ಈ ಚನ್ನನಲ್ಲಿ ಭಕ್ತಿಯ ತಂಪಿದೆ, ತಂಪು ಒಳಗಡೆ ಇದೆ. ಹೊರಗೆ ಏನಿದೆ? ಹೊರ ಜಗತ್ತಿನಲ್ಲಿ ಈ ಜನ್ಮವನ್ನು ಅವನು ಸೊಗಸಿನಿಂದ ಬದುಕ್ತಾ ಇದ್ದಾನೆ. ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು. ಮುಕ್ತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ, ಮೋಕ್ಷವನ್ನು ಪಡಿಬೇಕು ಅಂತಂದರೆ ಮನಸ್ಸು, ಆ ಪಡೆಯುವಂಥ ಮನಸ್ಸು ಒಳಗಡೆ ಇದೆ. ಜಾತಿಯ ಹೆಂಪಿದೆ. ಹೆಂಪು ಅಂತಂದರೆ ಹಿರಿಮೆ. ಆ ಜಾತಿಯ ಹಿರಿಮೆ ಅಂದರೆ ಇಲ್ಲಿ ಮೇಲ್ಜಾತಿಯ ಹಿರಿಮೆ ಅನ್ನುವಂಥದ್ದಲ್ಲ, ಇಂತಹ ಸಮುದಾಯದಲ್ಲಿ ಅದನ್ನೆಲ್ಲವನ್ನು ಮೀರಿ ಬದುಕುವ ಹಿರಿಮೆ ಅವನಲ್ಲಿ ಕಾಣ್ತಾ ಇದೆ. ಸೊ ಅದಕ್ಕಾಗಿ ಚನ್ನನಿಗೆ ಏನು ಅಂತ ಹೇಳಿದ್ರೆ ಭಕ್ತಿಯ ತಂಪು ಅನ್ನುವಂಥದ್ದು ಒಳಗಿದೆ. ಹೊರ ಜಗತ್ತಿನಲ್ಲಿ ಆತನಿಗೆ ಈ ಜನ್ಮದ ಸೊಗಸು ಅನ್ನುವಂಥದ್ದಿದೆ. ಒಳಗೆ ಮುಕ್ತಿಯ ಗುಂಪಿದೆ, ಹೊರಗೆ ಜಾತಿಯ ಹೆಂಪಿದೆ. ಹಾಗಾದರೆ ಈತನ ಭಕ್ತಿ ಎಂಥದ್ದು ಅನ್ನೋದಕ್ಕೆ ಈಗ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಆತನ ಗುಪ್ತ ಭಕ್ತಿ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ತಿಲದ ತೈಲದಿ ತೆರದೆ, ಕಾಷ್ಟದಗ್ನಿಯ ತೆರದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ. ತಿಲ ಅಂತಂದರೆ ಎಣ್ಣೆ. ತಿಲ ಅಂತಂದರೆ ಎಳ್ಳಿನ ಒಳಗಡೆ ಇರುವಂತಹ ಎಣ್ಣೆ. ನಮಗೆ ಎಳ್ಳಿನ ಒಳಗಡೆ ಎಣ್ಣೆ ಇರುವಂಥದ್ದು ಗೊತ್ತಾಗೋದಿಲ್ಲ. ಹಾಗೆ ಈತನ ಭಕ್ತಿಯ ಎಳ್ಳಿನ ಒಳಗಡೆ ಇರುವ ಎಣ್ಣೆಯ ಹಾಗೆ. ತಿಲದ ತೈಲದಿ ತೆರದೆ, ಕಾಷ್ಟದಗ್ನಿಯ ತೆರದೆ. ಕಾಷ್ಟ ಅಂತಂದರೆ ಕಟ್ಟಿಗೆ ಒಳಗಡೆ ಬೆಂಕಿ ಇರುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಹಾಗೆ ಈತನ ಗುಪ್ತ ಭಕ್ತಿ ಎನ್ನುವಂಥದ್ದು ಕಟ್ಟಿಗೆಯನ್ನು ಸುಡಲಿಕ್ಕೆ ಬಳಸ್ತೇವಲ್ಲ, ಅಷ್ಟು ಆ ಕಟ್ಟಿಗೆಯಲ್ಲಿರುವಂಥ ಬೆಂಕಿ ನಮಗೆ ಹೇಗೆ ಕಾಣೋದಿಲ್ವೋ ಅದೇ ರೀತಿಯಾಗಿ ಈ ಎಳ್ಳಿನ ಒಳಗಡೆ ಇರುವ ಎಣ್ಣೆ ಹೇಗೆ ಕಾಣೋದಿಲ್ವೋ ಆ ರೀತಿಯಾಗಿ ಈತನ ಭಕ್ತಿ ಅನ್ನುವಂಥದ್ದು ಗುಪ್ತವಾಗಿತ್ತು. ಅಷ್ಟೇ ಅಲ್ಲ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ. ನೆಲದ ಮರೆಯಲ್ಲಿ ಅಂದರೆ ಈ ಭೂಮಿಯ ಅಂತರಾಳದಲ್ಲಿ ಹೇಗೆ ನಮಗೆ ಈ ಬಂಗಾರ ಅನ್ನುವಂಥದ್ದು, ಚಿನ್ನ ಅನ್ನುವಂಥದ್ದು ಅಡಗಿರ್ತದಲ್ಲ, ಹಾಗೆ ಆ ನೆಲದ ಮರೆಯಲ್ಲಿರುವಂತಹ ಚಿನ್ನದ ಹಾಗೆ ನಮಗೆ ಗೋಚರಿಸದೇ ಇರುವಂತಹ ಏನು ವಸ್ತುಗಳಿರ್ತಾವಲ್ಲ
ಆ ರೀತಿಯಲ್ಲಿ ಈತನ ಭಕ್ತಿ ಅನ್ನುವಂಥದ್ದು ಹೊರಗೆ ಗೋಚರಿಸದ ಹಾಗೆ ಇತ್ತು ಅನ್ನುವಂಥದ್ದನ್ನು ನಾವು ನೋಡಬೇಕು, ತಿಳಿದು ಬರ್ತದೆ. ಹೀಗೆ ಇಂತಹ ಒಂದು ಗುಪ್ತ ಭಕ್ತಿಯನ್ನು ಆರಾಧನೆ ಮಾಡುವಂತಹ ಚನ್ನನ ಯಾವ ರೀತಿಯಾಗಿ ಪೂಜಿಸ್ತಾ ಇದ್ದ ಅಂತ ಹೇಳಿದ್ರೆ, ಪೆರರ್ ಅರಿಯದಂತೆ, ಬೇರೆಯವರಿಗೆ ಯಾರಿಗೂ ತಿಳಿಯದ ಹಾಗೆ ಲಿಂಗಾರ್ಚನೆಯಲ್ಲಿಪ್ಪ, ಲಿಂಗವನ್ನು ಅರ್ಚನೆ ಮಾಡ್ತಾ ಇದ್ದ, ಪೂಜೆ ಮಾಡ್ತಾ ಇದ್ದ. ಹೇಗೆ ಪೂಜೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅರಿವಂತೆ ಹೊರಗೆ, ತಿಳಿಯದಂತೆ ಲಿಂಗ ಪೂಜೆಯನ್ನು ಒಳಗೊಳಗೆ ಮಾಡ್ತಾ ಇದ್ದ, ಗುಪ್ತ ಭಕ್ತಿಯನ್ನು ಮಾಡ್ತಾ ಇದ್ದ. ತಿಳಿಯುವಂತೆ ಹೊರಗೆ ಏನು ಮಾಡ್ತಾ ಇದ್ದ ಅಂತಂದರೆ, ತಾನು ಮಾಡುವ ಕಾಯಕವನ್ನು ಮಾಡ್ತಾ ಇದ್ದ. ಯಾವ ಕಾಯಕ ಅಂತ ಹೇಳಿದ್ರೆ, ಆ ಕುದುರೆಗೆ ಹುಲ್ಲು ತರುವಂಥ ಕಾಯಕವನ್ನು ಜನಕ್ಕೆ ಗೊತ್ತಾಗುವ ಹಾಗೆ ಮಾಡ್ತಾ ಇದ್ದ. ಭಕ್ತಿಯನ್ನು ಗೊತ್ತಿರದ ಹಾಗೆ ಪೂಜಿಸ್ತಾ ಇದ್ದ, ಲಿಂಗವನ್ನು ಪೂಜಿಸ್ತಾ ಇದ್ದ. ಈತ ಇಂತಹ ಭಕ್ತ ಹೇಗೆ ಪೂಜೆ ಮಾಡ್ತಾ ಇದ್ದ ಲಿಂಗವನ್ನು ಅಂತ ಹೇಳಿದ್ರೆ, ಉದಯ ಸಮಯದೊಳೆದ್ದು, ಅಂದರೆ ಬೆಳಗಿನ ಏನು ಮುಂಜಾನೆ ಅಂತೇಳಿ ಏನು ಕರೀತಾವಲ್ಲ, ಆ ಉದಯ ಸಮಯದಲ್ಲಿ ಎದ್ದು ಕಾಂತಾರದೊಳು ಪೊಕ್ಕು, ಕಾಂತಾರ ಅಂತಂದರೆ ಕಾಡು, ಆ ಕಾಡಿನಲ್ಲಿ ಹೊಕ್ಕು, ರಾಗದಿಂ ಪ್ರೀತಿಯಿಂದ, ನಿರ್ಮಲ ನದಿ ತೀರದೊಳು ಪೊಕ್ಕು, ಪ್ರೀತಿಯಿಂದ ನದಿಯ ತೀರದ ಕಡೆ ಹೋಗ್ತಾ ಇದ್ದ. ನದಿಯ ದಂಡೆಯಲ್ಲಿ ಹೋಗಿ ನುಣ್ಮಳಲದಿಂಟೆಯಳು, ಅಲ್ಲಿರ್ತಕ್ಕಂತಹ ಆ ಮಣ್ಣಿನ ಎಂಟೆಗಳ ಆ ಒಂದು ಹಾಸಿಗೆಯಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಆ ನಿರ್ಮಲ ನದಿ ತೀರದೊಳು ಪೊಕ್ಕು, ಆ ನದಿಯ ತೀರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಆ ಮಣ್ಣಿನ ಹಾಸಿಗೆಯಲ್ಲಿ ತಳಿರ ಹಸೆಯಂ ಹಾಸಿ, ತಳಿರು ಅಂತಂದರೆ ತೋರಣ, ಮಾವಿನ ಎಲೆಗಳು, ಆ ಎಲೆಗಳ ಹಾಸಿಗೆಯನ್ನು ಹಾಸಿ, ಕಣ್ಮನ ವನ ಅವನತ್ತಲು ನಿಲ್ಲಿಸಿ ಕೈವೀಸಿ, ತಾನು ಪೂಜೆ ಮಾಡ್ತಕ್ಕಂತಹ ಆ ಲಿಂಗವನ್ನು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ತಾನೇನು ಹಾಸಿ ತಯಾರು ಮಾಡಿರುವಂತಹ ಆ ತಳಿರಿನ ಹಾಸಿಗೆಯ ಮೇಲೆ ಆ ಲಿಂಗವನ್ನು, ಶಿವನನ್ನು ಆರಾಧಿಸ್ತಾ ಇದ್ದ, ಪೂಜಿಸ್ತಾ ಇದ್ದ. ಅಲ್ಲಿಗೆ ಕರೆದು ನಿಲ್ಲಿಸ್ತಾ ಇದ್ದನಂತೆ. ಆ ಲಿಂಗವನ್ನು ನಿಲ್ಲಿಸಿ ಕೈವೀಸಿ, ಕರೆದು ತಂದು ನಿಲ್ಲಿಸಿ ಪೂಜೆಯನ್ನು ಮಾಡ್ತಾ ಇದ್ದನಂತೆ. ಹೀಗೆ ತಂದು, ಹಾಗಾದರೆ ಆ ಒಂದು ತಳಿರಿನ ಹಾಸಿಗೆ ಮೇಲೆ ತಂದ ಲಿಂಗವನ್ನು ಹೇಗೆಲ್ಲ ಪೂಜೆ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ಮತ್ತೆ ನಾವು ಮುಂದಿನ ಪದ್ಯದಲ್ಲಿ ಚರ್ಚೆ ಮಾಡೋಣ.